ನಮಸ್ಕಾರ ಸ್ನೇಹಿತರೆ, 100 ವಿಡಿಯೋ 100 ಡೇಸ್ ಚಾಲೆಂಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ 11ನೇ ವಿಡಿಯೋ. ಇವತ್ತಿನ ಒಂದು ಮುಖ್ಯ ವಿಷಯ ಏನೆಂದರೆ, ಒಂದು ನುಡಿಮುತ್ತು ಏನಂದರೆ, ಸೋತೆನೆಂದು ಕುಗ್ಗದಿರು, ಗೆದ್ದನೆಂದು ಹಿಗ್ಗದಿರು, ಸೋತವರಿದ್ದಾಗಲೇ ನಿನ್ನ ಗೆಲುವು ಮರೆಯದಿರು, ಪ್ರತಿ ಸೋಲು ಮುಂದಿನ ಗೆಲುವಿಗೆ ಮೆಟ್ಟಿಲು ಮರೆಯದಿರು. ನಾವು ಸೋತುವೆ ಅಂತ ಹಂಗೆ ಖಾಲಿ ಡೌನ್ಫಾಲ್ ಆಗಿಬಿಡ್ತೀವಿ, ಮತ್ತು ತಿರುಗಿ ಇದೆಲ್ಲ ಬಟ್ ಗೆದ್ದೇವೆ ಅಂತ ಅಹಂಕಾರದಲ್ಲಿ ಮೆರೆತಿರ್ತೀವಿ. ಒಂದ್ಸಾರಿ ಸೋತವ್ರನ್ನ ಮುಖ ನೋಡಿ. ನಾವು ಗೆದ್ದಿರ್ತೀವಿ, ಗೆದ್ದಿರ ಖುಷಿಲಿರ್ತೀವಿ, ಬಟ್ ಸೋತಿರೋನು ಎಷ್ಟು ತುಂಬ ನೊಂದಿರ್ತಾನೆ. ಹಾಗೆ ನಾವು ಒಂದೊಂದು ಸ್ಟೆಪ್ನ ಮೇಲೆ ಹೋಗ್ಬೇಕಂದ್ರೆ ಪ್ರತಿಯೊಂದು ಸೋಲು ಓಕೆ ನಮಗೊಂದು ಲರ್ನಿಂಗ್ ಕಲಿಸುತ್ತೆ. ಪ್ರತಿಯೊಂದು ಸ್ಟೆಪ್ಪು ಪ್ರತಿಯೊಂದು ಮೈಲ್ಗಲ್ಲಾಗ್ತಾ ಹೋಗುತ್ತೆ. ನೀನು ಇವತ್ತು ಯಾರಾದರೂ ನೀನು ಗೆದ್ದವ್ರ ಹತ್ರ ಹೋದರೆ ನಾನು ಹಿಂಗೆ ಗೆದ್ದೆ ಅಂತ ಹೇಳ್ತಾನೆ, ಬಟ್ ಒಬ್ಬ ಯಾವನ ಸೋತವಂತರ ಹೋದರೆ ನೀನು ಅವ್ನು ಹೆಂಗೆ ಸೋತ ಅಂತ ಹೇಳ್ತಾನೆ. ಹೆಂಗೆ ಸೋತೆ ಅನ್ನೋದು ನೀನು ಕಲಿತ್ರೆ ನೀನು ಗೆದ್ದಿಯ ಜೀವನದಲ್ಲಿ. ಎಕ್ಸಾಂಪಲಲ್ಲಿ ಫೇಲ್ ಆಗಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ಕೇಳು, ನಾನು ಏನು ಮಾಡಿದೆಪ್ಪ ಮಿಸ್ಟೇಕು ಅಂತ ಕೇಳು. ಅವಾಗ ಅವ್ರು ಹೇಳ್ತಾರೆ, ನಾನು ಯಾವಾಗ ಓದಬೇಕಿತ್ತು ಆ ಟೈಮಲ್ಲಿ ಓದಲಿಲ್ಲ, ನಾನು ಇಂಥ ಟಾಪಿಕ್ನ ಓದಬೇಕಿತ್ತು, ಈ ಟೈಮಲ್ಲಿ ಓದಲಿಲ್ಲ, ಓಡಾಡಿದೆ, ಆಟ ಆಡಿದೆ, ಅದು ಮಾಡಿದೆ ಹೀಗೆಲ್ಲ ಹೇಳ್ತಾರೆ. ಆಟ ಆಡೋದು ತಪ್ಪಂತಲ್ಲ, ಬಟ್ ನನ್ನ ಮೇನ್ ಫೋಕಸ್ ಏನಿರೋದು ಎಕ್ಸಾಮ್, ಅದ್ರ ಬಗ್ಗೆ ನಾನು ಬಿಟ್ಟು ಬೇರೆಲ್ಲ ಮಾಡಿದೆ ಅಂತ ಹೇಳ್ತಾರೆ. ಬಟ್ ನೀವು ಫೇಲ್ಯೂರ್ ಆದ ಹತ್ರ ಕೇಳಿದ ಅನುಭವ, ಸಕ್ಸಸ್ ಆದ ಹತ್ರ ಕೇಳಿದ ಹತ್ರ ನಿಮ್ಗೆ ತುಂಬ ಸಿಗಲ್ಲ. ಅವನು ಟಾಪಿಕ್ ಅಷ್ಟೇ ಹೇಳ್ತಾನೆ, ನಾನು ಹೆಂಗೆ ಪಾಸ್ ಆದೆ ಅನ್ನೋದು ಅಷ್ಟೇ ಹೇಳ್ತಾನೆ, ಬಿಟ್ಟರೆ ಅವ್ನ ಎಕ್ಸ್ಪೀರಿಯನ್ಸು, ಅವ್ನು ಏನು ಮಾಡ್ದೆ, ಎಫರ್ಟ್ ಹಾಕೋದಾದ್ರೆ ಯಾವುದು ಹೇಳೋದಿಲ್ಲ. ಬಟ್ ಯಾವಾಗಲೂ ಫೇಲ್ಯೂರು ಸಕ್ಸಸ್ಸು ಎರಡು ಸಮಾನ. ಫೇಲ್ಯೂರ್ ಆದರೆ ಒಂದು ಲರ್ನಿಂಗ್ ಸಿಗುತ್ತೆ, ಸಕ್ಸಸ್ ಆದರೆ ಒಂದು ಲರ್ನಿಂಗ್ ಸಿಗುತ್ತೆ, ಎರಡು ಅಷ್ಟೇ.